ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಪಾಲಕರು ಮಕ್ಕಳಿಗೆ ಮೊಬೈಲ್ ಫೋನ್ ನೋಡುವ ಚಟದ ಬಗ್ಗೆ ತುಂಬ ಚಿಂತಿತರಾಗಿದ್ದಾರೆ. ದಿನಗಳಲ್ಲಿ ಗಂಟೆಗಟ್ಟಲೆ ಸ್ಕ್ರೋಲಿಂಗ್ ಮಾಡುವುದರಿಂದ ಹಸಿವು ಕಡಿಮೆಯಾಗುವುದರ ಜೊತೆ ತಮ್ಮ ವಿದ್ಯಾಭ್ಯಾಸದಲ್ಲಿಯೂ ಕುಂಠಿತರಾಗುತ್ತಾ ಹೋಗುತ್ತಾರೆ. ಇಷ್ಟೊಂದು ಚಿಂತಿತರಾಗಿರುವ ನಿಮಗೆ ಎಲಾನ್ ಮಸ್ಕ್ ಅವರ ಮೊಬೈಲ್ ಫೋನ್ ಬಳಸುವ ಅವಧಿ ಕೇಳಿದರೆ ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಯುವ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಂದರ್ಶನವೊಂದರಲ್ಲಿ ಒಂದು ದಿನದಲ್ಲಿ ಮೊಬೈಲ್ ಫೋನನ್ನು ಎಷ್ಟು ಅವಧಿ ಬಳಸುತ್ತಾರೆ ಎಂಬುದನ್ನು ಎಲಾನ್ ಮಸ್ಕ್ ಅವರು ಹೇಳಿಕೊಂಡಿದ್ದಾರೆ. ಎಲಾನ್ ಮಸ್ಕ್ ಅವರು ದಿನಕ್ಕೆ 1 ನಿಮಿಷ ಮಾತ್ರ ಫೋನ್ ಬಳಸುತ್ತಾರೆ. ವಾರದಲ್ಲಿ ಒಟ್ಟು 4 ನಿಮಿಷಗಳನ್ನು ಫೋನ್ ಬಳಕೆಗೆ ತೆಗೆದಿಡುತ್ತಾರೆ ಎಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಈ ಅಭ್ಯಾಸವನ್ನು ನೋಡಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ. ಈ ಅಭ್ಯಾಸವನ್ನು ನಾವು ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲಾನ್ ಮಸ್ಕ್ ಅವರಿಗೆ ಸಾಕಷ್ಟು ಕೆಲಸಗಾರರು ಇರುತ್ತಾರೆ. ಆದರೆ ನಮಗೆ ಈ ಪ್ರಾಪಂಚಿಕ ಜೀವನದಲ್ಲಿ ಫೋನ್ ಇಲ್ಲದೆ ಬದುಕಿಲ್ಲ ಎಂಬುವಂತಾಗಿದೆ. ಆದರೆ ಮೊಬೈಲ್ ಫೋನನ್ನು ಕಡಿಮೆ ಬಳಸುವುದರಿಂದ ನಮ್ಮ ಆರೋಗ್ಯದಲ್ಲಿ ಭಾರೀ ಬದಲಾವಣೆಯಾಗುತ್ತದೆ ಹಾಗೂ ಸಾಕಷ್ಟು ಸಮಯ ಉಳಿಸಿ ಅದನ್ನು ಬೇರೆ ಕಡೆ ವ್ಯಯ ಮಾಡಬಹುದು. ಮಕ್ಕಳಲ್ಲಿ ಮೊಬೈಲ್ ಫೋನ್ ಬಳಕೆಯ ಚಟವನ್ನು ತೊಡೆದುಹಾಕಲು ಕೆಲವು ಉತ್ತಮ ಮಾರ್ಗಗಳನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ. ವಾರಕ್ಕೊಮ್ಮೆ ನಿಮ್ಮ ಫೋನನ್ನು ಬ್ಯಾನ್ ಮಾಡಿ. ವಾರದ ಯಾವುದೇ ಒಂದು ದಿನ ಫೋನ್ ನೋಡುವುದನ್ನು ನಿಷೇಧಿಸಿ. ಯಾವುದೇ ಚಟವನ್ನು ಕ್ರಮೇಣವಾಗಿ ಬಿಡುವುದು ಉತ್ತಮ. ಮಲಗುವ ಕೋಣೆಯಲ್ಲಿ ಫೋನ್ ಚಾರ್ಜ್ ಮಾಡಲು ಬಿಡಬೇಡಿ. ಮಲಗುವ ಮುನ್ನ ಫೋನ್ನಲ್ಲಿ ಸ್ಕ್ರೋಲಿಂಗ್ ಮಾಡುವ ಅಭ್ಯಾಸ ಮಕ್ಕಳ ನಿದ್ದೆಯನ್ನು ಹಾಳು ಮಾಡುತ್ತದೆ. ಇಂತಹ ಸಂದರ್ಭದಲ್ಲಿ ಹಾಸಿಗೆಯ ಬಳಿ ಫೋನನ್ನು ಚಾರ್ಜ್ ಮಾಡಲು ಮಕ್ಕಳಿಗೆ ಬಿಡಬೇಡಿ. ಬಿಡುವಿನ ವೇಳೆಯಲ್ಲಿ ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಸತತ ಫೋನ್ನ ಬಳಕೆಯಿಂದ ನಮ್ಮ ಸಮಯ ವ್ಯರ್ಥವಾಗುತ್ತಾ ಹೋಗುತ್ತಿದೆ. ಮಕ್ಕಳು ಬಿಡುವಿದ್ದಾಗಲೆಲ್ಲ ಅವರ ಜೊತೆ ಕೂತು ಸ್ನೇಹಿತರಂತೆ ಮಾತನಾಡಿ. ಅನಗತ್ಯವಾಗಿ ಮೊಬೈಲ್ ಫೋನ್ ಬಳಕೆ ಮಾಡಲು ಬಿಡಬೇಡಿ. ಮಕ್ಕಳು ಅನಗತ್ಯವಾಗಿ ಮೊಬೈಲ್ ಫೋನ್ ಬಳಕೆ ಮಾಡುತ್ತಿದ್ದರೆ ಅದನ್ನು ನಿಲ್ಲಿಸಿ. ಏಕೆಂದರೆ ನೆಗೆಟಿವ್ ಕಂಟೆಂಟನ್ನು ಅಬ್ಸರ್ವ್ ಮಾಡುವುದು ನಮ್ಮ ಮೆದುಳಿಗೆ ಒಳ್ಳೆಯದಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.